ಹರೇ ಕೃಷ್ಣ ಫ್ರೆಂಡ್ಸ್, ಇವತ್ತು ಮಟಕಿ ಸ್ವೀಟ್ ಮಾಡೋದು ತೋರಿಸ್ತೀನಿ. 1 ಕಪ್ ಕೊಕೊನಟ್, ಡೆಸಿಕೇಟೆಡ್ ಕೊಕೊನಟ್ ಪೌಡರ್, 1 ಕಪ್ ಮಿಲ್ಕ್ ಪೌಡರ್, ಹಾಫ್ ಕಪ್ ಶುಗರ್, ನಮಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ಎಲ್ಲ ಹಾಕಿ, ಇಲಾಚಿ ಪೌಡರ್ ಹಾಕಿ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಇಟ್ಕೋಬೇಕು. ಈಗ ತೋರಿಸ್ತೇನೆ ನೋಡಿ, ಆ ಥರ ಪೌಡರ್ ಮಾಡಿ ಇಟ್ಕೋಬೇಕು. ಒಂದು ಪ್ಲೇಟಲ್ಲಿ ಆ ಪೌಡರ್ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಿಲ್ಕ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಹಿಟ್ಟಿನ ಥರ ಹಾಗೆ ಆ ಥರ ನೋಡಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈ ಥರ ಮಾಡಿ ಇಟ್ಕೋಬೇಕು. ಆಮೇಲೆ ಫುಡ್ ಕಲರ್ ಹಾಕಿದ್ದೀನಿ ನಾನು, ರೋಸ್ ಎಸೆನ್ಸ್, ಮತ್ತು ಯೆಲ್ಲೋ ಕಲರು, ಗ್ರೀನ್ ಕಲರ್ ಹಾಕಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪಿಂಕ್ ಕಲರಿಂದ 4 ಬಾಲ್ಸ್, ನಾನು ಮಾಡಿರೋ ಕ್ವಾಂಟಿಟಿಗೆ 4 ಬಾಲ್ಸ್ ಆಗಿದ್ದಾವೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೇಕು. ನಾನು ನಮ್ಮ ಕನ್ನಯ್ಯನಿಗೋಸ್ಕರ ಮಾಡ್ತಾ ಇದ್ದೀನಲ್ಲ, ಸ್ವಲ್ಪ ಕ್ವಾಂಟಿಟಿ ಮಾಡಿದ್ದೀನಿ. 4 ಬಾಲ್ಸ್ ಚಿಕ್ಕದು 4 ಬಾಲ್ಸ್ ಆಗಿದ್ದಾವೆ. ಅದೇ ಥರ ವೈಟ್ ಕೂಡ 4 ಬಾಲ್ಸ್, ಪಿಂಕ್ ಅದಕ್ಕೂ ಇನ್ನೂ ಚಿಕ್ಕದು ಮಾಡಿ ಇಟ್ಕೋಬೇಕು. ನೋಡಿ ಸೈಜಸ್ ಎಷ್ಟು ಗೊತ್ತಾಗುತ್ತೆ. ಆ ಥರ ಮಾಡಿದ್ಮೇಲೆ ಈ ಥರ ಫ್ಲ್ಯಾಟ್ ಮಾಡಿಕೊಂಡು ಅದರೊಳಗೆ ವೈಟ್ದು ಫಿಲ್ ಮಾಡಿ ಬಾಲ್ ಥರ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಈ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಚೆನ್ನಾಗಿ ನೀಟಾಗಿ ಫುಲ್ ಕವರ್ ಮಾಡ್ಕೋಬೇಕು. ವೈಟ್ದು ಫುಲ್ ಕವರ್ ಮಾಡ್ಕೋಬೇಕು. ಈ ಥರ ಮಾಡಿ ನೀಟಾಗಿ ಮಾಡಿ ಪಕ್ಕಕ್ಕೆ ಎತ್ತಿಡಬೇಕು. ಫ್ರಿಜ್ಜಲ್ಲಿ ಒಂದು 5 ಮಿನಿಟ್ಸ್ ಹಂಗೆ ಸೆಟ್ ಆಗುತ್ತೆ ಅದು. ಈ ಥರ ಈಗ ಗ್ರೀನ್ ಕಲರ್ ತೋರಿಸಿದ್ನಲ್ಲ, ಅದನ್ನು ರೋಲ್ ಮಾಡ್ಕೋಬೇಕು. ಈ ಥರ ನೈಸಾಗಿ ಎಷ್ಟು ನೈಸ್ ಬರುತ್ತೋ ಅಷ್ಟು ನೈಸ್ ಮಾಡ್ಕೋಬೇಕು. ಎಲ್ಲೋನೂ ಅದೇ ಥರನೇ ಮಾಡ್ಕೋಬೇಕು. ಇದು ಕೂಡ ಒಂದು 5 ಮಿನಿಟ್ಸು ಫ್ರಿಜ್ಜಲ್ಲಿಟ್ಟರೆ ಸೆಟ್ ಆಗುತ್ತೆ ಅದು. ಫ್ರಿಜ್ಜಲ್ಲಿ ಇಡಬೇಕು ಒಂದು 5 ಮಿನಿಟ್ಸು, ಆಮೇಲೆ ಸೆಟ್ ಆಗುತ್ತೆ ಅದು. ಬೇಗ ಬರಲ್ಲ, ಅದು ನೈಸ್ ಮಾಡ್ತೀವಲ್ಲ, ಬೇಗ ಬರಲ್ಲ. ಸ್ವಲ್ಪ ನಿಧಾನಕ್ಕೆ ಮಾಡ್ಕೋಬೇಕು. ಈ ಥರ 2 ಮಿಕ್ಸ್ ಮಾಡಿ ಮತ್ತೆ ಒಂದು ರೋಲ್ ಮಾಡಬೇಕು. ಚೆನ್ನಾಗಿ ನೀಟಾಗಿ ಬ್ಲೆಂಡ್ ಆಗುತ್ತದು. ಈ ಥರ ಮಾಡಿ ಫ್ರಿಜ್ಜಲ್ಲಿ ಇಡಿ ಒಂದು 5 ಮಿನಿಟ್ಸ್, ಆದಮೇಲೆ ಸೆಟ್ ಆಗುತ್ತದು. ಪಿಂಕ್ದು ಇದೆಯಲ್ಲ ಬಾಲು, ಅದಕ್ಕೆ ನಮ್ಮ ಹತ್ರ ಏನು ಟೂಲ್ಸ್ ಇರುತ್ತಾ ರೌಂಡ್ ಆಗಿರೋದು, ಅದರಿಂದ ಈ ಥರ ಹೋಲ್ ಮಾಡ್ಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ರೋಲ್ ಮಾಡಬೇಕು. ಹೋಲ್ ಮಾಡಬೇಕು, ಸಾರಿ ಹೋಲ್ ಸ್ವಲ್ಪ ಒಳಗಡೆನೇ ಮಾಡಬೇಕು. ಈ ಥರ ಮಾಡಬೇಕು. ಮಾಡಿ ಮತ್ತು ಕೈಯಿಂದ ಸ್ವಲ್ಪ ಶೇಪ್ ತಗೋಬೇಕು. ಮಟಕಿ ಶೇಪಲ್ಲಿ ಸ್ವಲ್ಪ ಈ ಥರ ಮೇಲ್ಗಡೆ ಪ್ರೆಸ್ ಮಾಡುತ್ತಾ ಸ್ವಲ್ಪ ಈ ಥರ ಹಿಂದೆ ಫೋಲ್ಡ್ ಮಾಡಬೇಕು. ಈ ಶೇಪ್ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಕ್ಯೂಟ್ ಇದೆ, ಚಿಕ್ಕದು. ನಿಮಗೆ ನೋಡೋಕ್ಕೆ ಯಾವ ಥರ ಕಾಣಿಸ್ತೋ ಗೊತ್ತಿಲ್ಲ, ಮಾಡಿರೋದು ಮಾತ್ರ ಇಷ್ಟು ಚಿಕ್ಕದಂದರೆ ಅಷ್ಟು ಚಿಕ್ಕದದು. ಅದಕ್ಕೋಸ್ಕರ ಇನ್ನೂ ಶೇಪ್ ಗೊತ್ತಾಗ್ತಾ ಇಲ್ಲ. ನೀವು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ, ಆಗ ಇನ್ನೂ ಚೆನ್ನಾಗಿ ಬರುತ್ತೆ ಶೇಪ್. ಅದು ನಮ್ಮ ಕನ್ನಯ್ಯಂಗೆ ಇದೇ ದೊಡ್ಡದಾಗುತ್ತೆ.
ಅದಕ್ಕೋಸ್ಕರ ಚಿಕ್ಕದ್ ಮಾಡಿದ್ದೀನಿ. ಅದನ್ನೂ ನಮ್ಮ ಕನ್ನ ಹಿಂಗ್ ದೊಡ್ಡದಾಗತ್ತೆ. ನಮ್ಮ ನೀಲಮಣಿಗೆ ಇದು ಮಾಡಿದ್ವಲ್ಲ, ಅದರಲ್ಲೂ ಇನ್ನು ಸ್ವಲ್ಪ ನೀಟಾಗಿ ಮಾಡಿಕೊಂಡು ಸ್ವಲ್ಪ ಹ್ಮ್, ನೈಸಾಗಿ ಮಾಡಬೇಕು ಈ ಥರ. ತಿನ್ನ ಮಾಡಿ ಮಡಕೆ ಇರುತ್ತಲ್ಲ, ಅದಕ್ಕೆ ಆ ಥರ ಫುಲ್ ಕವರ್ ಮಾಡ್ಕೋಬೇಕು. ಅದು ಡಿಸೈನ್‌ಗೋಸ್ಕರ ಅಷ್ಟೇ. ಚಿಕ್ಕದೆಲ್ಲ ಮಾಡೋಕ್ಕೆ ಬರ್ತಾ ಇಲ್ಲ ಬೇಗ. ಆಮೇಲೆ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಇದೆಯಲ್ಲ, ಅದರಲ್ಲಿ ವೈಟ್ ಕಲರ್ ಚಿಕ್ಕದು ಬಾಲ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಫಸ್ಟಲ್ಲಿ, ಅದನ್ನ ಅದರಲ್ಲೇ ಹಾಕಿ ಸ್ವಲ್ಪ ಈ ಥರ ಅದು ಪೌಡ್ರ್ ಹಾಕಿ ಮಡ್ಕೆನಲ್ಲಿ ಆ ಬಾಲ್ ಸ್ವಲ್ಪ ಬಾಲು ಹಾಕಿ ಇಡಬೇಕು. ಈ ಥರ ಎಲ್ಲದ್ದು ಇದೇ ಥರನೇ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿದೆ ಸ್ವೀಟ್ ಮಾತ್ರ. ನಮ್ಮ ಕನ್ನಂಗೂ ಭಾಳ ಇಷ್ಟ ಆಗ್ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೂ ನಿಮಗೆ ಬೇಕಿದ್ರೆ ಫುಡ್ ಕಲರ್ ಜಾಸ್ತಿ ಹಾಕ್ಬೋದು, ನಾನು ಜಾಸ್ತಿ ಹಾಕಿಲ್ಲ. ನೋಡಿ ಎಷ್ಟು ಕ್ಯೂಟ್ ಇದೆ, ಎಷ್ಟು ಚಿಕ್ಕದು ಗೊತ್ತಾ, ಮಿನಿಯೇಚರ್ ಮಟ್ಕಿ ನಮ್ಮ ಕನ್ನಯ್ಯಂದು. ಅವನಿಗೆ ಯಾಕೆ ಬೇಕೋ ಹಾಗೆ ಮಾಡಿಸ್ಕೊತಾನೆ, ಎಷ್ಟು ಚೆನ್ನಾಗಿ ಮಾಡಿಸ್ಕೊತಾನೆ ಗೊತ್ತಾ. ನೋಡಿ ನಮ್ಮ ಕನ್ನಯ್ಯನ ಅಷ್ಟೇ ಕ್ಯೂಟ್ ಇದೆ. ನೋಡಿ ನೋಡಿ ನಮ್ಮ ಕನ್ನಯ್ಯನು ಎಷ್ಟು ಕ್ಯೂಟ್ ಇದ್ದಾನೆ. ರಾಧೆ ರಾಧೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಬಂಗಾರಮ್ ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡ್ಬಿಡ್ತಾನೆ. ಏನು ಬೇಕು ತನಗೇನು ಬೇಕೋ ನಂಗೆ ವಿಡಿಯೋ ತೋರಿಸ್ತಾನೆ, ಆ ಥರ ಮಾಡು ಮಮ್ಮಿ ಅಂತೇಳಿ ಮಾಡಿಸ್ಕೊಬಿಡ್ತಾನೆ. ನೋಡು ನಮ್ಮ ಬಂಗಾರ ಇದ್ದಂಗೆ ಇದೆ, ಎಷ್ಟು ಕ್ಯೂಟ್ ಇದೆ ಅಲ್ಲ. ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ಕನ್ನಯ್ಯಂಗಂತೂ ತುಂಬ ಇಷ್ಟ ಆಗಿದೆ. ಬಾಯ್ ಫ್ರೆಂಡ್ಸ್.